ಇವತ್ತಿನ ವಿಶೇಷ ಪೈನಾಪಲ್ ಪಾನಿಪುರಿ. ಸೂಪರ್. ಹಲೋ ವೆಲ್ಕಮ್ ಟು ಸ್ವೀಟು ಖಾರ ಕಾಫಿ. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಅಲ್ಲ, ಅದನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಬರಲೇಬೇಕು. ಸೊ ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ದಿಸ್ ಸ್ವೀಟು ಖಾರ ಕಾಫಿ ಈಸ್ ಪ್ರೆಸೆಂಟೆಡ್ ಬೈ ಕ್ವಾಲಿಟಿ ಮಸಾಲಾ, ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ಇವತ್ತು ಒಂದು ವಿಶೇಷವಾದಂಥ ಪಾನಿಪುರಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಪೈನಾಪಲ್ ಪಾನಿಪುರಿ ಅಂತ. ನಾನು ದಾರಿಲಿ ಬರ್ಬೇಕಾದ್ರೆ ರಾಶಿ ಪೈನಾಪಲ್ ಮಾಡ್ತಾಯಿದ್ರು. ಅದನ್ನು ನೋಡಿದ ತಕ್ಷಣ ಭಾಳ ಆಸೆ ಆಯಿತು ತಿನ್ನಬೇಕು ಅಂತ. ಅಲ್ಲೇ ಹೋದೆ, 1-2 ಪೈನಾಪಲ್ ಕೊಂಡ್ಕೊಂಡೆ. ಬರೀ ಪೈನಾಪಲ್ ತಿನ್ನೋದು ಬದಲು ಅದರಲ್ಲಿ ಏನೋ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿದಾಗ ಹೊಳೆದಿದ್ದು ಯಾಕೆ ಒಂದು ಪೈನಾಪಲ್ ಪಾನಿಪುರಿ ಮಾಡಬಾರ್ದು ಅಂತ. ಸೊ ಇವತ್ತಿನ ವಿಶೇಷ ಪೈನಾಪಲ್ ಪಾನಿಪುರಿ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪೈನಾಪಲ್ನ 2 ಥರ ಹೆಚ್ಚಿಟ್ಕೊಂಡಿದ್ದೀನಿ. ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಒಂದು ಅರ್ಧ ಪೈನಾಪಲ್ಲು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥದ್ದು ಒಂದು ಅರ್ಧ ಪೈನಾಪಲ್ಲು. ಓಕೆ. ಆಮೇಲೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಕ್ಯಾರೆಟ್ ತುರಿ, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿರು ಮೆಣಸಿನಕಾಯಿ ಪೇಸ್ಟು, ಒಂದು ಸ್ವಲ್ಪ ಸ್ವೀಟ್ ಚಟ್ನಿ, 1 ಚಮಚ ಹಸಿಮೆಣಸಿನ ಪುಡಿ, 2 ಚಮಚದಷ್ಟು ಪಾನಿಪುರಿ ಮಸಾಲ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಒಂದು ಅರ್ಧ ಚಮಚದಷ್ಟು ಜೀರಾ ಪೌಡರು, ಅರ್ಧ ಚಮಚದಷ್ಟು ಕಾಲ ನಮಕ್ಕು, ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ, ಪ್ಲೇನ್ ಬೂಂದಿ ಒಂದು ಸ್ವಲ್ಪ, ಬೇಯಿಸಿರುವ ಆಲೂಗಡ್ಡೆ ಒಂದು 3, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೂರಿಗಳು. ನಾವಿಲ್ಲಿ ರೆಡಿಯಾಗಿ ಕರೆದಿಟ್ಕೊಂಡಿರ್ತಕ್ಕಂಥ ಪೂರಿಗಳು ಇಟ್ಕೊಂಡಿದ್ದೀನಿ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಪೈನಾಪಲ್ ಪಾನಿಪುರಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಪೈನಾಪಲ್ ಪಾನಿಪುರಿ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರ್ಗೆ ದೊಡ್ಡದಾಗಿ ಹೆಚ್ಕೊಂಡಿರ್ತಕ್ಕಂಥ ಪೈನಾಪಲ್ ಹಾಕ್ಕೋಬೇಕು. ಒಂದು ಕೆಲಸ ಮಾಡ್ತೀನಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಪೈನಾಪಲ್ ಹಾಕ್ಬಿಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ಒಂದು ಪೇಸ್ಟ್ ಮಾಡ್ಕೋಬೇಕು. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲಾ ಪ್ಯಾಕ್ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ ಇಂಡಿಯಾ ಸ್ವೀಟ್ ಹೌಸ್. ಓಕೆ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬೋಣ. ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾದ್ರೇ ಒಂದು ಸ್ವಲ್ಪ ಜಡಿ ಹಿಡ್ಕೊಂಬಿಡೋಣ. ನಾರು ಗೀರು ಎಲ್ಲ ಇದ್ದರೆ ಅವೆಲ್ಲ ತೆಗೆದುಬಿಡಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಶೋಧಿಸ್ಕೊಂಬಿಡೋಣ. ಓಕೆ, ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ಹೀಗೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಂಬೆ ಹಣ್ಣಿನ ರಸ, ಗ್ರೀನ್ ಚಿಲ್ಲಿ ಪೇಸ್ಟು,
ಚಮಚದಷ್ಟು ಗ್ರೀನ್ ಚಿಲ್ಲಿ ಪೇಸ್ಟು, ಒಂದು ಚಮಚದಷ್ಟು ಪಾನಿಪುರಿ ಮಸಾಲ, ಒಂದು ಅರ್ಧ ಚಮಚದಷ್ಟು ಜೀರಾ ಪೌಡ್ರು, ಕಾಲಾ ನಮಕ್ ಒಂದು ಅರ್ಧ ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಹಾಕೋಣ, ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಫ್ಲೇವರ್ಗೋಸ್ಕರ ಅಷ್ಟೇ ಅದು. ಇದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೂಂದಿ ಕಾಳು, ಇಷ್ಟು ಹಾಕಿದ್ರೆ ಪಾನಿ ರೆಡಿ. ಓಕೆ, ಈಗ ಸ್ಟಫಿಂಗ್ ಮಾಡ್ಕೋಬೇಕು. ಸ್ಟಫಿಂಗ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇವತ್ತಿನ ಕಿವಿ ಮಾತು ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ನಾವು ತರಕಾರಿ ತೊಗೊಂಬರಕ್ಕೆ ಹೋದಾಗ ನಿಂಬೆಹಣ್ಣು ಒಂದು 5, 6, 1 ಡಜನ್ನು ತೊಗೊಂಡು ಬರ್ತೀವಿ. ತೊಗೊಂಬಂದು ಅದನ್ನು ಒಂದನ್ನು ಯೂಸ್ ಮಾಡಿ ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಹಾಗೆ ನಿಂಬೆಹಣ್ಣು ಇಟ್ಟಾಗ ಫ್ರಿಜ್ಜಲ್ಲಿ ಸುಮಾರು ಒಂದು ವಾರ ಆಗೋಕ್ಕಿಲ್ಲ, ಈ ಚರ್ಮ ಎಲ್ಲ ಒಂಥರ ಆಗ್ಬಿಡುತ್ತೆ, ಒಳಗಡೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ, ಇದು ಹಿಂಡಿದ್ರೆ ರಸ ಸರಿಯಾಗಿ ಬರೋಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ, ಬೇಗ ಹಾಳಾಗೋಗುತ್ತೆ. ಹಾಗಾದರೆ ನಾವು ಇಷ್ಟೊಂದು ನಿಂಬೆಹಣ್ಣು ತಂದ ಮೇಲೆ ಆ ನಿಂಬೆಹಣ್ಣು ಜಾಸ್ತಿ ದಿನ ಅದು ಬಾಳಿಕೆ ಬರಬೇಕು, ಜಾಸ್ತಿ ದಿನ ಫ್ರೆಶ್ ಆಗಿರಬೇಕು ಅಂದರೆ ಏನು ಮಾಡಬೇಕು? ಭಾಳ ಸಿಂಪಲ್. ಈ ಥರ ಒಂದು ನ್ಯೂಸ್ ಪೇಪರ್ ತೊಗೊಳ್ಳಿ. ಈ ನ್ಯೂಸ್ ಪೇಪರ್ ತೊಗೊಂಡು ಅದನ್ನು ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಳ್ಳಿ. ಈ ಥರ ಸಣ್ಣ ಪೀಸ್ ಮಾಡಿಕೊಂಡು ಒಂದು ನಿಂಬೆಹಣ್ಣನ್ನು ಈ ಪೇಪರಲ್ಲಿಟ್ಟು ಇದನ್ನು ಚೆನ್ನಾಗಿ ಸುತ್ತಬೇಕು. ಈ ಥರ ಸುತ್ತಬಿಡಬೇಕು. ಸುತ್ತಬಿಟ್ಟು ಇದನ್ನು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ಓಕೆ, ಈ ಥರ ಪೇಪರ್ ಸುತ್ತಬಿಟ್ಟು ನಿಂಬೆಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇಂಥ ಅದ್ಭುತವಾದ ಕಿವಿ ಮಾತನ್ನು ನಿಮಗೆ ತನಕ ತಂದುಕೊಟ್ಟಿರೋದು, ಪ್ರಸ್ತುತಪಡಿಸಿರೋದು ಕ್ವಾಲಿಟಿ ಮಸಾಲ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲಾ ಪ್ಯಾಕ್ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ಓಕೆ, ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಆಲೂಗಡ್ಡೆನ ತಗೋತೀನಿ. ಈ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಹತ್ರ ಒಂದು ಕತ್ತೆ ಮತ್ತು ಒಂದು ನಾಯಿ ಇತ್ತಂತೆ, ನಾಯಿ ಮರಿ. ಈ ನಾಯಿ ಮರಿ ಯಾವಾಗಲೂ ಯಜಮಾನನ ನೋಡಿದ ತಕ್ಷಣ ಎಗ್ರಿ ಅವನ ಮೇಲೆ ಹೋಗೋದಂತೆ. ಆ ಯಜಮಾನ ಅದಕ್ಕೆ ಚೆನ್ನಾಗಿ ಮುದ್ದು ಮಾಡೋನಂತೆ. ಮುದ್ದು ಮಾಡೋದು, ಅದಕ್ಕೆ ಬೇಕಾದಷ್ಟು ಇಷ್ಟವಾದಂಥ ಊಟಗಳು ಕೊಡೋದು, ಅದನ್ನು ಯಾವಾಗಲೂ ಜೊತೇಲಿ ಕರ್ಕೊಂಡು ಹೋಗೋದು, ಇದನ್ನೆಲ್ಲ ಮಾಡ್ತಿದ್ದಂತೆ. ಇದನ್ನು ಕತ್ತೆ ನೋಡ್ತಂತೆ. ಕತ್ತೆ ಅಂದ್ಕೊಳ್ತಂತೆ, ನಾನು ಯಜಮಾನನ ಮೇಲೆ ಎಗರಿದ್ರೆ ಅವರು ನನ್ನನ್ನು ಮುದ್ದು ಮಾಡ್ಬೋದು, ನನಗೂ ಏನೇನೋ ವಿಶೇಷವಾದ್ದೆಲ್ಲ ತಿನ್ನಕ್ಕೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇತ್ತಂತೆ. ಒಂದಿನ ಈ ಕತ್ತೆನ ಕಟ್ಟಾಕಿದ್ರಲ್ಲ ಹಗ್ಗ, ಅದು ಯಾವುದೋ ಕಾರಣಕ್ಕೆ ಹಗ್ಗ ಸರಿಯಾಗಿ ಕಟ್ಟಿರಲಿಲ್ಲ. ಹಿಂಗೆ ಎಳೀತು ಕತ್ತೆ, ಅದು ಹಗ್ಗ ಬಿಚ್ಕೊಂಬಿಡ್ತು. ಯಾವಾಗ ಹಗ್ಗ ಬಿಚ್ಕೊಂಬಿಡ್ತೋ ನೋಡ್ತೆ ಯಜಮಾನನ ಮನೆ ಬಾಗಿಲು ಓಪನ್ ಆಗಿತ್ತು. ಸೀದಾ ಒಳಗೆ ಹೋಯ್ತು. ಒಳಗಡೆ ಹಾಲಲ್ಲಿ ಆ ಯಜಮಾನ ಒಂದು ಮರದ ಚೇರ್ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದ. ಕತ್ತೆ ನೋಡ್ತು ಯಜಮಾನ ಚೇರ್ ಮೇಲೆ ಕೂತಿದ್ದ, ಸರಿ ಓಡ್ಕೊಂಬಂದು ಕಿರಿಸ್ತಾ ಯಜಮಾನನ ಮೇಲೆ ಎಗರ್ತು. ಅದರ ಭಾರಕ್ಕೆ ಕುರ್ಚಿ ಮುರಿದೋಯ್ತು. ಯಜಮಾನನೋ ಬಿದ್ದ, ಅವನ ಮೇಲೆ ಕತ್ತೆ ಬಿತ್ತು. ಅವನು ಜೋರಾಗಿ ಕಿರ್ಚ್ಕೊಂಡ ಆಳುಗಳಿಗೆ.
ಎಲ್ಲ ಆಳುಗಳು ಬಂದರು ಆ ಕತ್ತೆನ ಹಿಡ್ಕೊಂಡು ಎತ್ಕೊಂಡು ಹೊರಗಡೆ ಎಳ್ಕೊಂಡೋಗಿ ರಪ್ಪ ಬಿಟ್ಟರು ಕತ್ತೆಗೆ. ಅಲ್ಲ, ಯಾಕೆ ಈ ಕಥೆನ ನಾನು ಹೇಳಿದೆ ಅಂದರೆ, ನಾವು ಯಾವಾಗಲೂ ಅಷ್ಟೇ ಭಾಳ ಬೇಗ ಇನ್ನೊಬ್ಬರನ್ನ ಅನುಕರಣೆ ಮಾಡೋಕ್ಕೆ ನೋಡ್ತೀವಿ. ನಾವು ಅಲ್ಲದ್ದನ್ನು ನಾವು ಅಂತ ಭ್ರಮೇಲಿ ಬದುಕ್ತೀವಿ. ಹೀಗೆಲ್ಲ ಆದಾಗ ನಮಗೆ ತೊಂದರೆನೇ ಆಗೋದು, ಒಳ್ಳೆಯದಾಗೋದೇ ಇಲ್ಲ. ಯಾವಾಗಲೂ ವೈಯಕ್ತಿಕವಾಗಿ ನಾವು ಬೆಳಿಬೇಕು ಅಂದರೆ ಸ್ವಂತ ಬುದ್ಧಿ ಇರಬೇಕು, ಸ್ವಂತ ಗುಣಗಳಿರಬೇಕು. ಆವಾಗಲೇ ನಾವು ವೈಯಕ್ತಿಕವಾಗಿ ಬೆಳೆಯೋಕ್ಕೆ ಸಾಧ್ಯ. ಎನಿವೆ, ಈಗ ಈ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ ಒಂದು ಸ್ವಲ್ಪ ಕಾಲ ನಮಕ್ಕು, ಚಾಟ್ ಮಸಾಲ ಒಂದು 1/4 ಚಮಚದಷ್ಟು ಚಾಟ್ ಮಸಾಲ, ಒಂದು 1/4 ಚಮಚದಷ್ಟು ಗರಂ ಮಸಾಲ, ಒಂದು 1/4 ಚಮಚದಷ್ಟು ಜೀರಾ ಪೌಡ್ರು, ಹಸಿಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು, ಆಮೇಲೆ ಈ ಗ್ರೀನ್ ಚಿಲ್ಲಿ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ, ಈ ಗ್ರೀನ್ ಚಿಲ್ಲಿ ಪೇಸ್ಟ್ ಒಂದು ಚಮಚದಷ್ಟು, ಒಂದು ಅರ್ಧ ಚಮಚದಷ್ಟು, ಹಾಗೆ ಸ್ವೀಟ್ ಚಟ್ನಿ ಒಂದು ಅರ್ಧ ಚಮಚದಷ್ಟು. ಇದು ಆಪ್ಷನಲ್ಲು, ಯಾರಿಗೆ ಬೇಡ ಅವ್ರು ಬಿಟ್ಬಿಡ್ಬೋದು. ಓಕೆ. ಆಮೇಲೆ ಇದಕ್ಕೆ ಪೈನಾಪಲ್ನ ಹಾಕೋತೀವಿ, ಸಣ್ಣದಾಗಿ ಹೆಚ್ಚಿರುವ ಪೈನಾಪಲ್ ಹಾಕೋತೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಇನ್ನೊಂದು ಗ್ಲಾಸ್ ಬೌಲ್ ತೊಗೊಂಡು ಈ ಗ್ಲಾಸ್ ಬೌಲ್ಗೆ ಈರುಳ್ಳಿ, ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಎಲ್ಲ ಸ್ಟಫಿಂಗು ರೆಡಿ ಆಯಿತು. ಈಗ ತಿನ್ನೋದು ಒಂದೇ ಬಾಕಿ. ಏನು, ಒಂದು ಪೂರಿ ಮುರಿಯೋದು, ಇದನ್ನು ತುಂಬಿಸೋದು, ಪಾನಿ ತುಂಬಿಸೋದು, ತಿನ್ನೋದು ಅಷ್ಟೇ. ಪೈನಾಪಲ್ ಪಾನಿಪುರಿ ಮಾಡೋದು ತುಂಬಾನೇ ಸುಲಭ ರೀ. ಸಿಪ್ಪೆ ತೆಗೆದು ದೊಡ್ಡದಾಗಿ ಕತ್ತರಿಸಿರೋ ಪೈನಾಪಲ್ ಒಂದು ಬಟ್ಟಲಿನಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ರಿ, ಸ್ವಲ್ಪ ನೀರು ಸೇರಿಸ್ರಿ, ನುಣ್ಣಗೆ ರುಬ್ಕೊಳ್ರಿ. ನಂತರ ಅದರ ರಸನ ಒಂದು ಮಿಕ್ಸಿಂಗ್ ಬೌಲ್ಗೆ ಶೋಧಿಸ್ಕೊಳ್ರಿ. ಇನ್ನಷ್ಟು ನೀರು ಅದಕ್ಕೆ ಹಾಕ್ರಿ. ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತೆ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿಟ್ಟಿದಿರಲ್ಲ ಅದು ಒಂದು ಚಮಚ ಪಾನಿಪುರಿ ಮಸಾಲಾ ಪುಡಿ ಮತ್ತೆ ಅರ್ಧ ಚಮಚ ಕಾಲ ನಮಕ್, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಎಲ್ಲ ಚೆನ್ನಾಗಿ ಬೆರೆತ್ಕೊಳ್ಳೋ ಹಾಗೆ ಸೌಟ್ ತಗೊಂಡು ಕಲಕ್ರಿ. ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಳ್ರಿ. ಇನ್ನು ಕಲರ್ಫುಲ್ ಮಾಡೋಕೆ ಸಣ್ಣಗೆ ಹೆಚ್ಚಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ, ಸ್ವಲ್ಪ ಬೂಂದಿ ಕಾಳನ್ನು ಉದುರಿಸ್ರಿ. ಬ್ಯೂಟಿಫುಲ್ ಆಗಿ ರೆಡಿ ಆಯ್ತಾ ನಮ್ಮ ಪೈನಾಪಲ್ ಪಾನಿ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕೆ ಏನ್ ಮಾಡಿ ಅಂದ್ರೆ, ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ರಿ. ಮ್ಯಾಶರ್ ತಗೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ರಿ. ಆ ಆಲೂಗೆಡ್ಡೆ ಪುಡಿಗೆ ಕಾಲ ನಮಕ್ 1/4 ಚಮಚ ಚಾಟ್ ಮಸಾಲ ಪುಡಿ, 1/4 ಚಮಚ ಗರಂ ಮಸಾಲ ಪುಡಿ, 1/4 ಚಮಚ ಜೀರಾ ಪುಡಿ, ಅರ್ಧ ಚಮಚದಷ್ಟೇ ಹಾಕ್ರಿ ಹಸಿಮೆಣಸಿನ ಪುಡಿನ, ಒಂದು ಅರ್ಧ ಚಮಚ ಗ್ರೀನ್ ಚಿಲ್ಲಿ ಪೇಸ್ಟು ಹಾಕ್ರಿ ಖಾರಕ್ಕೆ ರೀ, ಅರ್ಧ ಚಮಚ ಸ್ವೀಟ್ ಚಟ್ನಿ, ಅರ್ಧ ಕಪ್ ಸಣ್ಣಗೆ ಹೆಚ್ಚಿರೋ ಪೈನಾಪಲ್ ಇದೆಯಲ್ಲ ಅದನ್ನು ಹಾಕ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ರಿ. ರೆಡಿ ಆಯ್ತಾ ಸ್ಟಫಿಂಗು. ಈಗ ಇನ್ನೊಂದು ಬೌಲ್ ತಗೊಳ್ರಿ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಅರ್ಧ ಕಪ್ಪು, ಕ್ಯಾರೆಟ್ ತುರಿ ಅರ್ಧ ಕಪ್ಪು ಹಾಕಿ ಸಣ್ಣಗೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ರಿ. ಈಗ ಪಾನಿಪುರಿ ಮಾಡೋದಕ್ಕೆ ಏನು ಮಾಡಿ ಅಂದರೆ, ಒಂದು ಪೂರಿ ತಗೊಳ್ಳಿ, ಮಧ್ಯೆ ಒಂದು ರಂಧ್ರ ಮಾಡಿರಿ. ಅದರಲ್ಲಿ ಕಲರ್ಫುಲ್ ಪೈನಾಪಲ್ ಸ್ಟಫಿಂಗ್ ಮಾಡಿಟ್ಟಿದ್ರಲ್ಲ ಅದನ್ನು ತುಂಬಿಸ್ರಿ. ಮೇಲೆ ಈರುಳ್ಳಿ ಮತ್ತು ಕ್ಯಾರೆಟ್ ಮಿಕ್ಸ್ ಮಾಡಿಟ್ಟಿರಲ್ಲ ಅದನ್ನು ಹಾಕ್ರಿ. ಆಮೇಲೆ ಪೈನಾಪಲ್ ಪಾನಿಪುರಿ ತುಂಬಿಸ್ರಿ. ಈಗ ಮೌತ್ ಫುಲ್ ತುಂಬಿಕೊಂಡು ಖುಷಿಯಿಂದ ಆಸ್ವಾದಿಸ್ತಾ ಇದ್ರೆ ಕಣ್ಗಳು ಖುಷಿಯಿಂದ ಅರಳುತ್ತೆ, ಜೀವಕ್ಕೆ ಹೊಸ ಚೈತನ್ಯ ತುಂಬುತ್ತೆ ರೀ. ಅದೇ ರೀ ಈ ಪೈನಾಪಲ್ ಪಾನಿಪುರಿ ಪವರ್. ಈಗ ಸರ್ವ್ ಮಾಡೋಕ್ಕೆ ಮುಂಚೆ ಇದಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಬಿಡೋಣ. ಈಗ ಒಂದು ಪೂರಿ ತಗೊಳ್ಳೋದು, ಮೇಲೆ ಒಂದು ತೂತು ಮಾಡೋದು, ಒಂದು ತೂತು ಮಾಡಿ ಇದಕ್ಕೆ ಫಸ್ಟು ಆಲೂಗಡ್ಡೆ ಫಿಲ್ಲಿಂಗ್ ಹಾಕೋದು,
ಆಮೇಲೆ ಈರುಳ್ಳಿ ಮಸಾಲೆ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕೋದು. ಆಮೇಲೆ ಇದಕ್ಕೆ ಪಾನಿ, ಫುಲ್ ಪಾನಿ ತುಂಬಿಸ್ಬೇಕು. ಓಕೆ, ಈಗ ತಿನ್ನೋದು ಒಂದೇ ಬಾಕಿ. ಹೌದು, ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ. ಸೊ ಈಗ ಟೇಸ್ಟ್ ಮಾಡೋಣ. ಅದ್ಭುತ. ಇದರಲ್ಲಿ ವಿಶೇಷ ಏನು ಅಂದರೆ, ಒಂದು ಪಾನಿ ಲೈಟಾಗೆ ಪೈನಾಪಲ್ ಟೇಸ್ಟ್ ಕೊಡುತ್ತೆ. ಯಾಕೆ ಲೈಟಾಗಿ ಅಂತ ಹೇಳಿದ್ರೆ ಅಂದರೆ, ನಾವು ಹಾಕಿರೋ ಬೇರೆ ಮಸಾಲೆ ಪೌಡ್ರ್ಗಳಿದೆ, ಅದೆಲ್ಲ ಒಂಚೂರು ಜಾಸ್ತಿ ಫ್ಲೇವರ್ ಕೊಟ್ಬಿಡುತ್ತೆ. ಸೊ ಪೈನಾಪಲ್ ಟೇಸ್ಟು ಕಡಿಮೆ ಆಗುತ್ತೆ ಒಂಚೂರು. ಸೊ ಲೈಟಾಗಿ ಕೊಡುತ್ತೆ. ಅದಾದಮೇಲೆ ನಾವು ಅಗಿಯೋಕ್ಕೆ ಶುರು ಮಾಡಿದಾಗ ಈ ಆಲೂಗಡ್ಡೆ ಫಿಲ್ಲಿಂಗಲ್ಲಿ ನಾವು ಪೈನಾಪಲ್ ಹಾಕಿದ್ದೀವಲ್ಲ, ಸಣ್ಣದಾಗೆ ಚಾಪ್ ಮಾಡಿರೋ ಪೈನಾಪಲ್ಲು, ಅದು ಬಾಯಿಗೆ ಸಿಗುತ್ತೆ. ಸಖತ್ತಾಗಿ ಕೊಡುತ್ತೆ ಟೇಸ್ಟು. ಒಂದು ಕಡೆ ಖಾರ ಖಾರ, ಒಂದು ಕಡೆ ಸಿಹಿ, ಒಂದು ಕಡೆ ಹುಳಿ ಹುಳಿ. ಸೂಪರಾಗಿದೆ, ಸೂಪರ್.